ನಮಸ್ಕಾರ. ನಮ್ಮ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದದ್ದನ್ನು ನಾವು ಸಾಧಿಸ್ಬೇಕಂತಂದ್ರೆ ಅತ್ಯುತ್ತಮವಾದದ್ದ ಸಾಧನೆ ನಮ್ಮದ ಮಾಡ್ಕೋಬೇಕಂತಂದ್ರೆ ನಮ್ಮಲ್ಲಿ ಒಂದು ಗುಣ ಇರಬೇಕಾಗ್ತದೆ. ಏನಂದ್ರೆ ಅತ್ಯಂತ ದೊಡ್ಡ ಸಾಧನೆ ನಾವು ಮಾಡ್ಬೇಕಂತಂದ್ರೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನು ನಿಭಾಯಿಸುವ ಒಂದು ಸಾಮರ್ಥ್ಯ ನಮ್ಮಲ್ಲಿ ಇರಬೇಕಾಗ್ತದೆ. ಯಾಕಂದ್ರೆ ನಮ್ಮ ಗುರಿ ದೊಡ್ಡದ. ಆ ಗುರಿಯ ಸಾಧನೆಯ ದಾರಿಯಲ್ಲಿ ಏನಂತದಂದ್ರೆ ಅನೇಕ ಸಮಸ್ಯೆಗಳು ನಮಗೆ ಎದುರಾಗ್ತಾವ. ಅವುಗಳನ್ನು ನಾವು ಸರಿಯಾಗಿ ನಿಭಾಯಿಸಿದೇವಂದ್ರೆ ನಾವು ಗುರಿ ಮುಟ್ಟಕ್ಕೆ ಸಾಧ್ಯ ಆಗ್ತದೆ, ಇಲ್ಲ. ಸಾಧನೆ ಸಾಮಾನ್ಯವಾಗಿ ಆಗೋದಿಲ್ಲ. ಅದಕ್ಕೆ ಸಮರ್ಪಣೆ ಬೇಕಾಗ್ತದೆ. ಒಂದು ಸಾಧನೆ ಆಗ್ಬೇಕಾದ್ರೆ ಹಿಂಗಾಗಿ ಘಟಿಸ್ಬಿಡೋದಿಲ್ಲ. ಅದಕ್ಕೆ ತನ್ನದೇ ಆದ ಒಂದು ಸಮರ್ಪಣೆ ಅದು ಕೇಳ್ತದ. ಆ ಸಮರ್ಪಣೆಯನ್ನು ನಾವು ಸಮರ್ಪಿಸ್ಬೇಕಾಗ್ತದೆ. ಸಮರ್ಪಿಸ್ಬೇಕಂದ್ರೆ ಅದೆಷ್ಟೋ ಸಮಸ್ಯೆಗಳು ಬರ್ತಾವ, ಅದೆಷ್ಟೋ ಕೆಟ್ಟ ಪರಿಸ್ಥಿತಿಗಳು ಬರ್ತಾವ. ಅವುಗಳನ್ನು ನಾವು ಸರಿಯಾಗಿ ನಿಭಾಯಿಸುವ ಕಲೆಯನ್ನು ನಮ್ಮಲ್ಲಿ ಇರಬೇಕು. ಯಾಕಂದ್ರೆ ಸಮಸ್ಯೆ ದೊಡ್ಡದಿರ್ತದೆ. ಯಾಕಂದ್ರೆ ನಮ್ಮದು ಸಾಧನೆಯ ಗುರಿ ಕೂಡ ದೊಡ್ಡದಾಗಿರ್ತದೆ. ಎಷ್ಟು ದೊಡ್ಡ ಸಾಧನೆಯ ಗುರಿಯನ್ನು ನಾವು ಇಟ್ಕೊಳ್ತೀವಿ ಅಷ್ಟು ನಾವು ಜವಾಬ್ದಾರಿಗಳು, ಸಮಸ್ಯೆಗಳು ಇವನ್ನ ಸರಿಯಾಗಿ ನಿಭಾಯಿಸುವುದನ್ನು ಕಲಿಬೇಕಾಗ್ತದೆ. ಎಷ್ಟು ನಾವು ಕ್ರಮಬದ್ಧವಾಗಿ ಸಮಸ್ಯೆಗಳನ್ನು ಸರಳವಾಗಿ ನಾವು ಬಗೆಹರಿಸ್ತಾ ಹೋಗ್ತೀವಿ ಅಷ್ಟು ನಮ್ಮ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗ್ತದ, ಸಾಧನೆ ಆಗ್ತಾ ಹೋಗ್ತದೆ. ಈ ಸಾಧನೆಗೆ ಸಾಮರ್ಥ್ಯನೇ ಮೂಲ. ಆ ನಮ್ಮ ಸಾಮರ್ಥ್ಯ ನಾವು ಹೆಚ್ಚಿಸ್ಕೊಳ್ಬೇಕಂತಂದ್ರೆ ಸರಿಯಾದ ಸಮಸ್ಯೆಗಳ ನಿವಾರಣೆ ಮಾಡುವ ಒಂದು ಶಕ್ತಿನೂ ಕೂಡ ನಮ್ಮಲ್ಲಿ ಇರಬೇಕಾಗ್ತದೆ. ಈಗ ನಾವು ನೀವೆಲ್ಲ ಕನಸಂತೂ ಕಾಣ್ತೀವಿ, ಅತ್ಯುತ್ತಮವಾದದ್ದನ್ನು ಸಾಧಿಸಲಿಕ್ಕೆ ಸದಾ ಪ್ರಯತ್ನ ಮಾಡ್ತೀವಿ. ಅಂತ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಒಂದು ತಪ್ಪು ಮಾಡೋದೇನಂದ್ರೆ ನಾವು ಇತರರ ಒಂದು ಸಹಾಯವನ್ನು ನಂಬಿಕೊಂಡು ಆ ಸಾಧನೆಯ ದಾರಿಯಲ್ಲಿ ಸಾಗ್ತಾ ಇರ್ತೀವಿ. ಅಲ್ಲಿ ಸ್ವಲ್ಪ ನಮ್ಮ ತಪ್ಪಾಗ್ತದೆ. ನಮ್ಮ ಸಾಮರ್ಥ್ಯಗಳ ಮೇಲೆ ನಾವು ನಂಬಿಕೆ ಇಡಬೇಕು ಹೊರತು ಇತರರ ಒಂದು ಸಹಾಯದ ಭರವಸೆ ಮೇಲೆ ನಾವು ಸಾಧನೆ ಸಾಧಿಸಲು ಹೊರಟರೆ ಅಲ್ಲಿ ಸೋಲು ನಮ್ಗೆ ಯಾಕೊಂಡು ಕುಂತಿರ್ತದೆ. ಯಾಕಂದ್ರೆ ನಮ್ಮ ಜೀವನದ ಕಿಲಿ ಕೈ ಇರೋದು ನಮ್ಮ ಬಳಿನೇ, ಬೇರೆಯವ್ರ ಬಳಿ ಇಲ್ಲ. ಅದು ನಮ್ಮ ಜೀವನದ ಏನು ಸಾಧಿಸ್ಬೇಕಾಗ್ಯದ, ನಾವು ಏನು ಮಾಡ್ಬೇಕಾಗ್ಯದ ಅದೆಲ್ಲ ಭಗವಂತ ನಮ್ಮಲ್ಲೇ ಇಟ್ಟು ಕಳಿಸ್ಬಿಟ್ಟಾರ. ನಾವು ನಮ್ಮ ಶಕ್ತಿಯನ್ನು ಸರಿಯಾಗಿ ಗುರುತಿಸ್ಬೇಕು, ಬಳಸ್ಬೇಕದನ್ನ. ಅವ್ರು ನನಗೆ ಸಹಾಯ ಮಾಡ್ತಾರ, ಇವ್ರು ನನ್ನ ಸಹಾಯ ಮಾಡ್ತಾರ, ಅವ್ರು ನನ್ನ ಬೆಂಬಲಕಾರ, ಇವ್ರು ನನ್ನ ಬೆಂಬಲಕಾರ ಅಂತೇಳಿ ನಾವು ಏನಾದ್ರು ತಿಳ್ಕೊಂಡು ಯಾವುದೇ ಕೆಲಸ ಮಾಡಕ್ ಹೊಟ್ಟೆವು ಅಂತಂದ್ರೆ ಯಾರು ನಮ್ಮ ಬೆಂಬಲಕ್ಕೆ ಬರೋದಿಲ್ಲ. ಬೆಂಬಲಕ್ಕೆ ಎಲ್ಲೋ ಅಲ್ಪ ಸ್ವಲ್ಪವಾಗಿ ಸ್ವಲ್ಪ ಬೆಂಬಲ ಸಿಗ್ತದ ಹೊರತು ನಮ್ಮ ಸಾಧನೆಯ ದಾರಿಯಲ್ಲಿ ನಾವೇ ಸಾಗಬೇಕು. ಯಾರ್ಯಾರು ಎತ್ಕೊಂಡು ಹೋಗಿ ಮತ್ತೊಂದು ಸಾಧನೆ ಕುರ್ಸಿ ಮೇಲೆ ಕುಂದಿರ್ಸೋದಿಲ್ಲ ನಮ್ಮನ್ನು. ಸುಮ್ಮನೆ ಅಪ್ಪ ಗಳಿಸಿದ್ದಾಗ ಅವ್ರು ಹಂಗದಾರ, ಇವ್ರು ಹಿಂಗದಾರ, ಅವ್ರೆಲ್ಲರೂ ನಮ್ಗೆ ಸಹಾಯ ಮಾಡ್ತಾರ, ಬೆಂಬಲಕಾರ ಬೇಕಾಗಿಲ್ಲ. ಬೇರೆಯವರ ಕಾಲ ಮೇಲೆ ನಾವು ನಿಂದ್ರದು ಉಪಯೋಗ ಇಲ್ಲ. ನಮ್ಮ ಕಾಲ ಮೇಲೆ ನಾವು ನಿಂತರೆ ಅದು ಸ್ಥಿರವಾಗಿ ನಿಲ್ಲಕ್ಕೆ ಸಾಧ್ಯ ಅದ. ಇಲ್ಲಾಂದ್ರೆ ಇಲ್ಲ. ನಮ್ಮ ಕಾಲ ಮೇಲೆ ನಾವು ನಿಂದಿರ್ಬೇಕಂದ್ರೆ ನಮ್ಮ ಕಾಲುಗಳಲ್ಲಿ ಶಕ್ತಿ ಇರಬೇಕು ಅಂತದ. ಅದಕ್ಕೆ ನಾವೇನಾದರೂ ಜೀವನದಲ್ಲಿ ಅತ್ಯುತ್ತಮವಾದದ್ದು ಸಾಧನೆ ಮಾಡುವ ಕನಸು ನಮ್ದಾಗಿತ್ತು ಅಂತಂದ್ರೆ ಆ ನನಸು ಮಾಡ್ಕೋಬೇಕಂತಂದ್ರೆ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನಾವು ಹೆಚ್ಚಿಸ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಜೀವನದ ಕೀಲಿಗೆ ನಮ್ಮಲ್ಲೇ ಭಗವಂತ ಇಟ್ಟು ಕಳಿಸ್ಯಾನ. ಎಲ್ಲ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ತುಂಬ್ಯಾನ. ಅದನ್ನು ನಾವು ಸರಿಯಾಗಿ ಬಳಸ್ಬೇಕಷ್ಟೇ. ಸರಿಯಾಗಿ ಬಳಸಬೇಕು. ಆ ಸರಿಯಾಗಿ ಬಳಸುವ ಕಲೆಯನ್ನು ನಾವು ಕಲಿಬೇಕು. ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳನ್ನು ನಾವು ಗುರುತಿಸ್ಬೇಕು. ನಮ್ಮ ಕೆಲವೊಂದು ಸಮರ್ಪಣೆಗಳನ್ನು ನಾವು ಮಾಡಬೇಕಾಗ್ತದೆ, ತ್ಯಾಗಗಳನ್ನು ಮಾಡಬೇಕಾಗ್ತದೆ. ಸುಮ್ಮನೆ ರಾತ್ರಿ ಬೆಳಗಾಗೋದ್ರೊಳಗಾಗಿ ಸಾಧನೆ ಆಗೋದಿಲ್ಲ. ಅದಕ್ಕೆ ಅದರದೇ ಆದ ದುಡಿಮೆ ಬೇಕಾಗ್ತದೆ, ಸಮರ್ಪಣೆ ಬೇಕಾಗ್ತದೆ, ತ್ಯಾಗ ಬೇಕಾಗ್ತದೆ. ಅದಕ್ಕೆ ನಾವು ನೀವೆಲ್ಲ ಏನಾದರೂ ಕನಸು ಕಾಣೋದಿದ್ರೆ ಕನಸು ಕಾಣೋದು ತಪ್ಪಲ್ಲ, ಕಾಣಬೇಕು. ಯಾಕಂದ್ರೆ ಬದುಕಿನ ಸ್ವಾರಸ್ಯ ಇರೋದೇ ಅದರಲ್ಲಿ. ಏನಾದರೂ ಒಂದು ಸಾಧಿಸೋದ್ರಲ್ಲಿ ಒಂದು ಸಾಧನೆ ಆಯ್ತಾ ಇನ್ನೊಂದು ಸಾಧಿಸ್ಬೇಕು, ಇನ್ನೊಂದು ಆಯ್ತಾ ಮತ್ತೊಂದು ಸಾಧಿಸ್ಬೇಕು. ಹಿಂಗೆ
ಆ ಸಾಧನೆಯ ಶಿಖರವನ್ನು ನಾವು ಏರ್ತಾ ಸಾಕು. ಒಂದು ಹಂತ ಮುಟ್ಟಿವ, ಮತ್ತೊಂದು ಹಂತ ಮುಟ್ಟಕ್ಕೆ ಪ್ರಯತ್ನ ಮಾಡ್ತೀವಿ, ಮತ್ತೊಂದು ಹಂತ ಮುಟ್ಟಿವ, ಇನ್ನೊಂದು ಹಂತದ ಕನಸನ್ನು ನಾವು ಕಾಣಕ್ಕೆ ಶುರು ಮಾಡಬೇಕು. ಅದಕ್ಕೆ ನಮ್ಮ ಈ ಸಾಧನೆಗಾಗಿ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನಾವು ನಂಬಬೇಕು. ಅದಕ್ಕೆ ಬಿಟ್ಟು ಬೇರೆಯವ್ರದನ್ನು ನಂಬಿದ್ರೆ ಆಗೋದಿಲ್ಲ. ನಾವು ಹುಟ್ಟಿದ್ದಂತೂ ನಿರ್ಧಾರ ಆಗಿ ಹೋಗ್ಯದ, ಆಗಲೇ ಹುಟ್ಟಿಬಿಟ್ಟಿವಿ. ಇಲ್ಲೋ ಒಂದು ಪರಿಸ್ಥಿತಿಯಲ್ಲಿ ನಾವು ಇದೀವಿ ಅಂದ್ರೆ ನಮ್ಮ ಸುತ್ತಲೂ ಒಂದಿಷ್ಟು ಸವಾಲುಗಳಿದಾವೆ. ಎಂಥ ಪರಿಸ್ಥಿತಿಯಲ್ಲಿ ಹುಟ್ಟಿದ್ರು ಕೂಡ ನಮ್ಮ ಸುತ್ತಲೂ ಒಂದಿಷ್ಟು ಸವಾಲುಗಳು ಇದ್ದೇ ಇರ್ತಾವೆ. ಆ ಸವಾಲುಗಳನ್ನೇ ನಾವು ನೋಡಿ ಕುಂದಿರಬಾರ್ದು, ಎದೆಯೊಳಗೂ ಕುಂದಿರ್ಬಾರ್ದು. ಎಂಥ ಶ್ರೀಮಂತರ ಮನೆ ಹುಟ್ಟಿದ್ರು ಅವ್ರೆದನ್ನು ಸಮಸ್ಯೆಗಳು ಸವಾಲುಗಳು ಅಥವಾ ಎಂಥ ಬಡತನದಲ್ಲಿ ಹುಟ್ಟಿದ್ರು ಕೂಡ ಅವ್ರೆದರು ಸಮಸ್ಯೆ ಸವಾಲುಗಳು ಇರ್ತಾವೆ. ಅವುಗಳನ್ನು ಗಮನಿಸಿಯೇ ನಾವು ಸಾಧನೆ ಮಾಡ್ಬೇಕಾಗ್ತದೆ. ನಾವು ಹುಟ್ಟಿದ್ದು ಮುಖ್ಯ ಅಲ್ಲ, ಎಲ್ಲಿ ಮುಟ್ಟೋದು ಮುಖ್ಯ. ಹುಟ್ಟಿವಿ, ಈಗ ಅದು ಆಗೋಗ್ಯದ ಘಟನೆ, ಇನ್ನು ಎಲ್ಲಿ ಹೋಗಿ ಮುಟ್ಟಬೇಕು ಅನ್ನೋದನ್ನು ಕೂಡ ಭಾಳ ಮುಖ್ಯ. ಯಾಕಂದ್ರೆ ಕೆಲವೊಬ್ರು ನಾವೆಲ್ಲ ಏನು ಮಾಡ್ತೀವಿ ಅಂದ್ರೆ ನಮ್ಮ ದೌರ್ಬಲ್ಯಗಳನ್ನ ನಮ್ಮ ಹುಟ್ಟಿನ ಮೇಲೆ ಹಾಕ್ತೀವಿ. ನಾನು ಹಳ್ಳಿಯಾಗ ಹುಟ್ಟಿದೆ, ಬಡತನ ಕುಟುಂಬದಾಗ ಹುಟ್ಟಿದೆ, ಅದಕ್ಕೆ ಮಾಡೋಕ್ಕಾಗಲಿಲ್ಲ, ಇದಕ್ಕೆ ಮಾಡೋಕ್ಕಾಗಲಿಲ್ಲ, ಇಲ್ಲಾಂದ್ರೆ ನಾನು ಭಾರಿ ಮಾಡ್ತಿದ್ದೆ, ಅದನ್ನು ಸಾಧಿಸ್ತಿದ್ದೆ, ಇದನ್ನು ಮಾಡ್ತಿದ್ದೆ ಎಂಬ ಕುಚ್ಕೊಳ್ತಿರ್ತೀವಿ. ಬೇಕಾಗಿಲ್ಲ. ಅದು ಎಲ್ಲ ಶಕ್ತಿ ಸಾಮರ್ಥ್ಯಗಳು ಸಾಕಷ್ಟು ತುಂಬಿ ಕಳಿಸ್ಯಾನ ಭಗವಂತ. ಯಾವುದೇ ಸ್ಥಾನದಲ್ಲಿ ನಾವು ಜನ್ಮಿಸಿದ್ರೂ ಕೂಡ ಆ ಸ್ಥಾನದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಸಾಧನೆ ಮಾಡಲಿಕ್ಕೆ ನಮ್ಮನ್ನು ಸಿದ್ಧ ಮಾಡಿ ಕಳಿಸ್ಯಾನ. ಈ ಸಿದ್ಧ ಮಾಡಿ ಕಳಿಸಿರ್ತಕ್ಕಂಥ ಸ್ಥಿತಿಯಲ್ಲಿ ನಾವು ನಮ್ಮ ಶಕ್ತಿ ಸಾಮರ್ಥ್ಯಗಳ ಕಡೆಗೆ ನೋಡಬೇಕು, ಇತರರ ಕಡೆಗೆ ನೋಡೋದಲ್ಲ. ನಮ್ಮ ಜೀವನದ ತಿಳ್ಲಿಕ್ಕೆ ನಮ್ಮಲ್ಲೇ ಆಗೋದು, ನಾವು ತೆಕ್ಕೋಬೇಕಷ್ಟೇ. ತೆಕ್ಕೊಂಡು ಅದನ್ನು ಬಳಸ್ಕೊಂಡೇವಂದ್ರೆ ಆಗ ಸಾಧನೆ ಸಾಧ್ಯ ಆಗ್ತದೆ. ಮತ್ತು ಸಾಧನೆ ಸುಮ್ಮನೆ ಸಾಧ್ಯ ಆಗಲ್ಲ. ನಮ್ಗೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನು ನಿಭಾಯಿಸುವ ಕಲೆ ನಮ್ಮಲ್ಲಿ ಇರಬೇಕಾಗ್ತದೆ. ಇದು ಅಂದರೆ ಮಾತ್ರ ಸರಿಯಾಗಿ ನಿಭಾಯಿಸ್ತೇವೆ, ಸರಿಯಾದ ಸಾಧನೆ ಸಾಧ್ಯ ಆಗ್ತದೆ. ಧನ್ಯವಾದಗಳು.